ನಮಸ್ಕಾರ ಸ್ನೇಹಿತರೆ, ನಮ್ಮ ಮ್ಯಾಥ್ಸ್ ಅಚೀವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಈ ಚಾನಲ್ನಲ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ. ನಾವು ಇವಾಗ ಗಣಿತದ ಅತ್ಯಂತ ಮುಖ್ಯವಾದ ಅಂದರೆ ಫಂಡಮೆಂಟಲ್ ಆಫ್ ಮ್ಯಾಥ್ಸ್, ಗಣಿತದ ಮೂಲಭೂತಗಳನ್ನು ತುಂಬ ಸರಳವಾಗಿ ಉದಾಹರಣೆಗಳೊಂದಿಗೆ ಕಲಿಯೋಣ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸಂಖ್ಯೆಗಳ ಪ್ರಕಾರಗಳು. ಇದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ 1, 2, 3, 4, 5, 6 ಅಂತ ಈ ಥರ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ. ಅದೇ ಥರ ನಮಗೆ ಪೂರ್ಣ ಸಂಖ್ಯೆಗಳು ಅಂದರೆ 0 ಇಂದ ಸ್ಟಾರ್ಟ್ ಆಗಿ 0, 1, 2, 3, 4 ಅಂತ ಬರುತ್ತೆ. ನೆಕ್ಸ್ಟ್ ಬರೋದು ಪೂರ್ಣಾಂಕಗಳು ಅಂದರೆ -3, -2, -1 ಹಾಗೆ 0, 1, 2, 3 ಈ ಥರ ಪೂರ್ಣಾಂಕಗಳು ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದೇ ಭಿನ್ನರಾಶಿಗಳು. 1/2, 3/4, 4/6 ಈ ಥರ ಭಿನ್ನರಾಶಿಗಳು ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ದಶಮಾಂಶಗಳು ಅಂದರೆ 0.5, 2.75, 1.58 ಈ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೇಸಿಕ್ ಆಪರೇಷನ್ಸ್ ಅಂತಂದರೆ ಗಣಿತದ 4 ಹೃದಯಗಳು ಅಂತಂದರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವು ಗಣಿತದ 4 ಹೃದಯಗಳಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಡ್ಮಸ್ ರೂಲ್ ಏನಪ್ಪ ಅಂತಂದರೆ ಯಾವುದೇ ಕ್ರಮದಲ್ಲಿ ಗಣನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡುತ್ತದೆ. ಅದಕ್ಕೆ ಬಾಡ್ಮಸ್ ಸಹಾಯ ಮಾಡುತ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಬಿ ಅಂದರೆ ಬ್ರೆಕೆಟ್, O ಅಂದರೆ ಆರ್ಡರ್ಸ್, D ಅಂದರೆ ಡಿವಿಷನ್, M ಅಂದರೆ ಮಲ್ಟಿಪ್ಲಿಕೇಶನ್, A ಅಂದರೆ ಎಡಿಷನ್, S ಅಂದರೆ ಸಬ್ಸ್ಕ್ರಿಪ್ಷನ್. ಉದಾಹರಣೆ ನೋಡ್ಬೇಕಂತಂದರೆ 8 + 2 ಇಂಟು ಬ್ರೆಕೆಟ್ ಓಪನ್ 5 - 3 ಬ್ರೆಕೆಟ್ ಕ್ಲೋಸ್. ಇದನ್ನು ಬಾಡ್ಮಸ್ ರೂಲ್ ಪ್ರಕಾರ ಸಾಲ್ವ್ ಮಾಡಬೇಕಂತಂದರೆ 5 - 3 ಮೊದಲು ಮಾಡಬೇಕು, ಆಮೇಲೆ ಗುಣಾಕಾರ ಅಂತಂದರೆ 2 ಮಾಡ್ಕೋಬೇಕು, ಆಮೇಲೆ ಪ್ಲಸ್ ಅಂದರೆ ಎಡಿಷನ್. ಇನ್ನು ನೆಕ್ಸ್ಟ್ ನೋಡೋದಾದರೆ ರೇಷೋ, ಪ್ರೊಪರೇಷನ್ ಆ್ಯಂಡ್ ಪರ್ಸೆಂಟೇಜ್. ಇದರಲ್ಲಿ ನೋಡಬೇಕಂತಂದರೆ ರೇಷೋ ಅಂದರೆ ಅನುಪಾತ ಎಂದರೇನು? 2 ಪ್ರಮಾಣಗಳ ಹೋಲಿಕೆಯನ್ನು ಅಳೆಯುವ ಮಾಪನವೇ ಅನುಪಾತ. ಉದಾಹರಣೆಗೆ 10 ಅನ್ನು 5ರೊಂದಿಗೆ ಹೋಲಿಸಿದಾಗ ಇದರ ಅನುಪಾತನ 10:5 ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದರೆ ಪ್ರಮಾಣ ಎಂದರೇನು? 2 ಅನುಪಾತಗಳನ್ನು ಸಮನಾಗಿರುವುದನ್ನು ಪ್ರಮಾಣ ಎಂದು ಹೇಳುತ್ತೇವೆ. ಇನ್ನು ಶೇಕಡ ಅಂದರೆ 100ರಲ್ಲಿ ಎಷ್ಟು ಭಾಗ ಎಂಬುದನ್ನು ತೋರಿಸುವ ವಿಧಾನವೇ ಶೇಕಡ. ಈ ಥರ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಂದರೆ ಸರಳ ಬಡ್ಡಿ ಏನಪ್ಪ ಅಂತಂದರೆ ಇದು ನಮಗೆ ಬೇಸಿಕ್ ನೀಡ್ಸು. ಸರಳ ಬಡ್ಡಿ ಅಂದರೆ ಬ್ಯಾಂಕಲ್ಲಿ ಅಲ್ಲೆಯಲ್ಲಿ ನಮಗೆ ಎಲ್ಲ ಕಡೆಯೂ ಬೇಕಾಗುತ್ತೆ. ಮೂಲ ಹಣದ ಮೇಲೆ ಪ್ರತಿ ವರ್ಷಕ್ಕೆ ಸಮ ಪ್ರಮಾಣದಲ್ಲಿ ಸೇರುವ ಬಡ್ಡಿಯನ್ನು ಸರಳ ಬಡ್ಡಿ ಅಂತ ನಾವು ಹೇಳ್ತೀವಿ. ಸರಳ ಬಡ್ಡಿ ಸೂತ್ರ ಏನಪ್ಪ ಅಂತಂದರೆ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ = P × R × T / 100. ಅಂದರೆ P ಅಂದರೆ ಪ್ರಿನ್ಸಿಪಲ್ ಅಂದರೆ ಮೂಲ ಹಣ, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ, ಆಮೇಲೆ T ಅಂದರೆ ಟೈಮ್, ವರ್ಷಗಳಲ್ಲಿ, ತಿಂಗಳುಗಳಲ್ಲಿ, ಅವಧಿಗಳಲ್ಲಿ ಈ ಥರ. ಇನ್ನು ನೆಕ್ಸ್ಟ್ ನೋಡೋದಾದರೆ ಜಾಮಿತಿಯ ಮೂಲಭೂತಗಳು. ಜಾಮಿತಿ ಅಂದರೆ ಜಾಮಿಟ್ರಿ ಅಂದರೆ ಆಕಾರಗಳು, ಗಾತ್ರಗಳು, ರೇಖೆಗಳು, ಕೋನಗಳು ಮತ್ತು ಅವುಗಳ ಅಳತೆಗಳನ್ನು ಅಧ್ಯಯನ ಮಾಡುವ ಗಣಿತದ ಪ್ರಾರಂಭಿಕ ಭಾಗ ಅಂದ್ರೇ ಜಾಮಿತಿ. ಅಂದರೆ ನೆಕ್ಸ್ಟ್ ನೋಡೋದಾದರೆ ರೇಖೆ, ಬಿಂದು, ಕೋನ, ತ್ರಿಭುಜ, ಚೌಕ, ವೃತ್ತ ಇತ್ಯಾದಿ ಆಕಾರಗಳನ್ನು ಹೇಗೆ ಅಳೆಯಬೇಕು ಎಂಬುದನ್ನು ಕಲಿಯುವ ಜಾಮಿತಿಯ ಮೂಲಭೂತಗಳು. ಓಕೆ, ಇವಾಗ ಜಾಮಿತಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಬೀಜಗಣಿತನೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸಂಖ್ಯೆಗಳ ಜಾಗದಲ್ಲಿ ಅಕ್ಷರಗಳನ್ನು ಬಳಸಿಕೊಂಡು ಲೆಕ್ಕ ಹಾಕುವ ಗಣಿತದ ಶಾಖೆ, ಗಣಿತದ ವಿಧಾನ, ಗಣಿತದ ಮೆಥಡ್ ಅಂತಲೂ ಹೇಳ್ಬೋದು. ಇದನ್ನು ಇನ್ನೊಂದು ಹೇಳ್ಬೇಕಂದ್ರೆ ಅಜ್ಞಾತ ಸಂಖ್ಯೆ ಅಂದರೆ ಅನ್ನೋನ್ ನಂಬರ್ಸ್ ಅಂದರೆ ನಮಗೆ ಗೊತ್ತಿರಲ್ಲ, X ಕಂಡುಹಿಡಿಯಿರಿ, Y ಕಂಡುಹಿಡಿಯಿರಿ ಅಂತ ಕೇಳ್ತೀವಲ್ಲ, ಅದೇ ಥರ ಅಜ್ಞಾತ ಸಂಖ್ಯೆಯನ್ನು ಯಾವುದು ಎಂದು ಕಂಡುಹಿಡಿಯುವ ವಿಧಾನವೇ ಬೀಜಗಣಿತ. ಗಣಿತದ ವಿಧಾನವೇ ಬೀಜಗಣಿತ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ಬೀಜಗಣಿತ ಅಂದರೆ ಅಕ್ಷರಗಳ ಮೂಲ ಸಂಖ್ಯೆಗಳನ್ನು ಲೆಕ್ಕಿಸುವ ಗಣಿತ. ಅರ್ಥ ಆಯ್ತಾ? ಬೀಜಗಣಿತ ಅಂದರೆ ಅಕ್ಷರಗಳ ಮೂಲ ಸಂಖ್ಯೆಯನ್ನು ಲೆಕ್ಕಿಸುವ ಗಣಿತ. ಅಂದರೆ ನಮಗೆ 2x = 8 ಅಂತ ಬರೆದಿರ್ತೀವಿ, ಅದರಲ್ಲಿ x ಬೆಲೆ ಕಂಡುಹಿಡಿ ಅಂತ ಬರಿತೀವಿ. ಈ ಥರ ಇಲ್ಲಿವರೆಗೂ ನಾವು ಗಣಿತದ ಮೂಲಭೂತಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತು ಇದೇ ಥರ ಸರಳ ಮತ್ತು ಪರಿಣಾಮಕಾರಿ ಗಣಿತ ಪಾಠಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೀಪ್ ಲರ್ನಿಂಗ್, ಅಚೀವ್ ಮೋರ್ ವಿತ್ ಸಿಂಪಲ್ ಮ್ಯಾಥ್ಸ್. ಥ್ಯಾಂಕ್ ಯು.